ಇಲ್ಲಪ್ಪ, ಇವರೆಲ್ಲರ ದಸೆಯಿಂದ ನಂಗೊಂದು ಸುಖ ಇಲ್ಲ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅಂತಲೇ ಗೊತ್ತಾಗಲ್ಲ. ಅದು ನೋಡಿದ್ರೆ ಬತ್ತೀನಿ, ನಾನು ಅಲ್ಲಿಗೆ ಬತ್ತೀನಿ ಅಂತದೆ. ಇಲ್ಲ ಅಮ್ಮ ನೋಡಿದ್ರೆ ಕೆಲಸದ ದಿನದಲ್ಲಿ ಇಲ್ಲಿ ಬಂದು ಎಂತ ಮಾಡೋದು ಮರಯ್ಯ, ಬಾಲಿಗೆ ತಂಡಿ ಗಿಂಡಿ ಶುರು ಆದರೂ ಗೋಳಾತದೆ, ಅಡ್ಕೆ ಕೊಯ್ಲು ಬೆಳಗ್ಗೆನೇ ಬರಲಿ ಅನ್ನೋದು. ಇಬ್ಬರು ಹೇಳೋದು ಸರಿ ಅಂತಲೇ ಅನ್ನಿಸ್ತದೆ. ಅದು ಪಲ್ಲವಿ ಹೇಳೋದು ನಿಮಗೆ ಹಂಗಾರೆ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಇದ್ದೇ ಇಲ್ಲ, ಎಷ್ಟು ದಿವಸನಾರು ತವ್ರ ಮನೇಲೇ ಇರಲಿ ಅಂತ ನೋಡ್ತೀರಿ, ಹಾಗೆ ಹೀಗೆ ಅಂತದೆ. ಅದಂತೂ ಮೊದಲೇ ತಲೆ ಹರಟೆ. ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತ ಹೇಳಿದ್ರು ನೀವು ಬೇಕಂತಲೇ ನಾನು ಇಲ್ಲಿ ಬಿಡೋಕ್ಕೆ ನೋಡ್ತಿದ್ದೀರಿ ಅಂದರೂ ಅಂತೆ. ಅದಕ್ಕೂ ಏನು ಹಿಂದೆ ಮುಂದೆ ನೋಡಲ್ಲ. ಅಲ್ಲ, ಅಮ್ಮ ಹೇಳೋದು ಒಂದಕ್ಕೆ ಸರಿನೇಯ. ಒಕ್ಲಾಟ ಗಿಕ್ಲಾಟ ಆಗಸ್ಟ್ ಹೊತ್ತಿಗೆ ಧೂಳು ಥಂಡಿ ಗಿಂಡಿ ಜಾಸ್ತಿ ಆಗ್ತದೆ. ಹೇಳ್ತೀನಿ ಇದನ್ನು, ಅದು ಮಾತಿಗೇನು ಹೇಳ್ಕೊಡ್ಬೇಕ ಪಲ್ಲವಿಗೆ? ಯಾಕೆ ಇಲ್ಲಿದ್ರೆ ಒಕ್ಲಾಟ ಮಾಡಲ್ಲನು, ಇಲ್ಲಿ ಧೂಳಾಗಲ್ಲನು, ಇಲ್ಲಿ ಥಂಡಿ ಆಗಲ್ಲನು ಅಂತದೆ. ಎಂತ ಹೇಳೋದು ಅದಕ್ಕೆ? ಅದು ಹೆಂಗೆ ಹೇಳ್ತು ಅಂತೇಳಿ ನಾನು ಅಮ್ಮನ ಹತ್ರ ಹೇಳಂಗಾರದ್ಯಾ? ಓ ದೇವ್ರೇ, ಈ ಕಷ್ಟ ಬೇಡಪ್ಪ. ಯಾರಾದ ಬೇಕಾ ನಿಂಗೆ ಈ ವಯಸ್ಸಿಗೆ ಈ ಥರದ ಮಾತಾ? ಪಲ್ಲವಿ ಹೇಳೋದಲ್ಲ ನಿಮಗೆ ಪಲ್ಲವಿನ ಕರ್ಕೊಬರ್ಬೇಕು ಅಂತ ಆಸೆ ಆತಾದೆ ಅಲ್ಲ ಅನಿಲಣ್ಣ ಅಂತಿದ್ದೀಯ. ನನಗೆ ಕೈಗೆ ಸಿಕ್ಕಿದ್ರೆ ನಿನಗೇನು ಮಾಡ್ತಿದ್ನಲ್ಲ ಹೇಳು. ಹುಡುಗರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ನಿಮ್ಮ ವಯಸ್ಸಲ್ಲಿ ದೊಡ್ಡವ್ರ ಕಡೆ ತಲೆ ಎತ್ತು ನೋಡ್ತಿರಲ್ಲ ನಾವು, ಗೊತ್ತೇನೋ? ಹಿಂಗಿದ್ದು ಮಾತಾಡ್ತಿರಲ್ಲ. ಒಳ್ಳೆ ಕತಿ ಆಯ್ತಲ್ಲ. ಮದುವೆ ಆದಮೇಲೆ ಹೆಂಡತಿ ಕರ್ಕೊಬರ್ಬೇಕು ಅಂತ ಯಾರಿಗೆ ಆಸಿರಲ್ಲ? ನೀ ನಾಳೆ ಮದುವೆ ಆಗಿ ಗೊತ್ತಾಗ್ತದೆ ನಿಂಗೆ. ಸಿಕ್ಲಿ ನಿನ್ನ ಅಪ್ಪ ಮಾತಾಡಿ. ನೀವು ಹೇಳೋದು ಸರಿನಯ್ಯ. ಹೌದು, ಬ್ಯಾಲೆನ್ಸ್ ಮಾಡೋದು ಒಂದು ಕಲೆನೇಯ. ಮದುವೆ ಆದರೂ ಸಹಿಯಲ್ಲ. ಇತ್ಲಾಗ ಅಮ್ಮನ ಮನಸ್ಸಿಗೂ ಬೇಜಾರಾಗಬಾರ್ದು, ಅತ್ಲಾಗ ಹೆಂಡತಿ ಮನಸ್ಸಿಗೂ ಬೇಜಾರಾಗಬಾರ್ದು. ಆ ಥರನೇ ಬ್ಯಾಲೆನ್ಸ್ ಮಾಡಬೇಕು. ಹೌದು, ಹಾಗೆ ಮಾಡ್ತೀನಪ್ಪ, ಹಾಗೆ ಮಾಡ್ತೀನಿ. ನನಗೆ ಇಬ್ಬರು ಮನಸ್ಸಿಗೆ ಬೇಜಾರಾಗೋದು ನಂಗೆ ಇಷ್ಟ ಇಲ್ಲ. ನೋಡೋಣ. ನಮ್ಮಮ್ಮ ಪಾಪ ಎಂತಾರು ಹೇಳಿದ್ರು ಒಂಚೂರು ನಂಬ್ತದೆ. ಮಗ ಅಂದ್ರೆ ಆಸೆ ಅಲ್ಲ. ಹೆಂಗಾರು ಮಾಡಿ ಅದ್ರ ಮನಸ್ಸಿಗೆ ಬೇಜಾರು ಆಗದೆ ಇದ್ದಂಗೆ ಪಲ್ಲವಿನ ಕರ್ಕೊಬತ್ತೀನಿ. ನೋಡ್ತಾ ಇರಿ. ನಿಮ್ಮ ಕೈಲಿ ಏನಾರು ಐಡಿಯಾ ಇದ್ರೆ ಹೇಳಿ, ನಾನು ನನ್ನ ಕೈಯಲ್ಲಾದ ಪ್ರಯತ್ನ ಪಡ್ತೀನಿ. ಮುದಣಿ ಎತ್ಲಾಗ ಹೋದ? ಈಗ ಇಲ್ಲಿದ್ನಪ್ಪ. ಒಂದು ಗಳಿಕೆ ಮಾಯಾತಾನೆ, ಎತ್ಲಾಗ ಹೋತಾನೇನ? ಅಮ್ಮ, ಬಂದೆ ತಡಿ, ನಾನು ಇಲ್ಲಿದ್ದೀನಿ. ಎಂತ ಅಮ್ಮ? ಎಂತ ಇಲ್ಲ ಮಾರಯ್ಯ, ಪ್ಯಾಟಿಗೆ ಹೋಗಿ 1 kg ಒಣಗ ಮೀನು ತಗೋಬಾ. ನಾ ಹೇಳ್ತೀನಿ ನಿಮಗೆ ಅಪ್ಪ ಮಗಗೆ 1 kg ತರಬೇಡಿ, ಬೇಗ ಖಾಲಿ ಆತವವು ಅಂತ. ನಾವು ಒದ್ಗಲ್ಲ, 2 kgನೇ ತಬ ಈ ಸತಿ ಹೇಳ್ತೀನಿ. ಮತ್ತು ಅಪ್ಪ ಮಗ ಇಬ್ಬರಿಗೂ ಒಂದೇ ಚಟ್ನಿ ಮಾಡಬೇಕು, ಒಂದೇ ಹುರ್ಕೊಡ್ಬೇಕು. ಬೇಗ ಖಾಲಿ ಆಗಂಗಿಲ್ಲ. ನೋಡಲ್ಲೇ ಬೈತಾ ಕೂತಾರೆ, ಒಂದು ಒಣಗ ಮೀನು ಚಟ್ನಿನೂ ಮಾಡೋಕ್ಕಾಗಲ್ಲ, ಊಟಲ್ಲಿ ಸೇರ್ತದೆ ಅಂತ. ಯಾರಿಗೆ ಬೇಕಿದೆ? ಮರಿದೆ ತಗೊಬಂದ್ಬಿಡು, ಇವತ್ತು ಹೋದವ. ಇವತ್ತೇ ತರ್ಬೇಕನಮ್ಮ, ನಾಳೆ ತಂದ್ರಾಗಲ್ಲ? ಇವತ್ತಂದ್ರೆ ಏನಾಗ್ತದೆ ನೋಡೋಣ ಹೇಳ. ಎಂತ ಪೇಟೆ ಕಡೆ ಹೋಗಲ್ಲ ಇವತ್ತು? ಹೋಗ್ಬೇಕು, ಪಾಪಣ್ಣನ ಎಂತಕ ಬರೋಕ್ಕೆ ಹೇಳ್ಯಾರ ಅಂತಿದ್ದೆ. ಸುಳ್ಳೆ ಹೇಳಿದ್ದ ಹಂಗಾರೆ? ಪೇಟಿಗೆ ಹೋತೀನಮ್ಮ, ಪ್ಯಾಟಿಗೆ ಹೋತೀನಿ. ಪಾಪಣ್ಣನ ಬರೋಕ್ಕೆ ಹೇಳಿದ್ದು ಹೌದು, ಒಂಚೂರು ಮಾತಾಡೋ ಕೆಲಸದೆ. ಆದರೆ ಮನೆಗೆ ವಾಪಸ್ಸು ನಾಳೆ ಬರೋದು. ಪ್ಯಾಟಿಗೆ ಹೋತೀಯ, ಪಾಪಣ್ಣನ ಹತ್ರ ಮಾತಾಡ್ತೀಯ, ಮನೆಗೆ ಬರೋದು ನಾಳೆ. ಎಂತ ಇಡೀ ಒಂದು ದಿನ ಇಟ್ಟಿಡಿ ಮಾತಾಡೋಕ್ಕೆ ಎಂತ ಇದೆಯಾ? ಏನು ಬೆಳ್ತನಕ ಮಾತಾಡ್ತಾನೆ ಇರ್ತೀರಾ? ಇಲ್ಲ ಅಮ್ಮ, ಮಾತಾಡೋಕ್ಕೆ ಬೆಳ್ತನಕ ಎಂತ ಇರ್ತದೆ ನೋಡೋಣ ಹೇಳ.
ನಾ ಬಾಲೆ ನೋಡಿದೆ ಸುಮಾರು ದಿವಸ ಆತಲ್ಲ, ಹೋಗಿ ಅಲ್ಲೇ ಉಳಿದು ಬರ್ತೀನಿ. ಯಾವಾಗಲೂ ಹೋಗೋದು ಗಡಿಬಿಡಿಗೆ ಬರೋದಮ್ಮ. ಹೋದಾಗೆಲ್ಲ ಅದು ಒಂದೇ ಮಲಗಿರ್ತದೆ, ಒಂದೇ ಹಠ ಮಾಡ್ತಿರ್ತದೆ, ಎಂಥರೂ ಮಾಡ್ತಿರ್ತದೆ. ಒಂದು ಸ್ವಲ್ಪನೂ ಕರ್ಕೊಳಕ್ಕೆ ಆಗಲ್ಲ ಗೊತ್ತಾ ಅಮ್ಮ. ಇವತ್ತು ಅದಕ್ಕೆ ಹೋಗಿ ಬರೋಣ ಅಂತ ಲೆಕ್ಕ ಹಾಕ್ತೆ. ಮಂಜಪ್ಪ ಗುಡ್ರಿಗೆ ಒಂಚೂರು ನೀನೇ ಹೇಳ್ಬೇಕು ಮಾತ್ರ, ನನ್ನ ಪರವಾಗಿ ಪ್ಲೀಸ್ ಅಮ್ಮ. ನಂಗೆ ಗೊತ್ತಿಲ್ಲ ಮರೆಯ, ನಾನೆಂತ ಹೇಳೋಣಲ್ಲ. ಹೇಳೋಗು ನೀನಯ್ಯ. ನೀನು ಇರೋ ತನಕ ಸುಮ್ಮನೆ ಇರ್ತಾರೆ, ನೀ ಆಚೆಗೆ ದಾಟ್ತಕ್ಕೂ ಇಲ್ಲೇ ಬೈಯಕ್ಕೆ ಶುರು ಮಾಡ್ತಾರೆ ಗೊತ್ತಾನ. ನಿನ್ನ ಬೆಳಗಾದ್ರಲ್ಲೂ ಹೋಗೋಕ್ಕೆ ಏನದೆ, ಜನ ಎಲ್ಲ ಹಂಗೆ ಹೇಳ್ತಾರೆ, ನರ್ಮನೆಯಿಂದ ಹುಡುಗಿ ತಂದ್ಕೊಂಡು ಎಷ್ಟೊತ್ತಿಗೆ ನೋಡಿದ್ರು ಹೆಂಡತಿ ಮನೆಯಲ್ಲೇ ಇರ್ತಾನೆ ಅಂತಾರೆ ಅಂತ ಮೊನ್ನೆನೇ ಒಂದಿನ ಬೈದಾರೆ. ಎಂತ ಸುಮಾರು ದಿವಸ ಎಂತ ಆಗಿದೆ ಮುದ್ದಣಿ? ಎಲ್ಲೇ 2 ದಿನ 3 ದಿನ ಆತೇನಪ್ಪ ನೀವು ಹೋಗಿ ಬಂದ. ಬಾಲೆ ಹಠ ಮಾಡ್ತಿರ್ತದಂತೆ, ಮಲಗಿರ್ತದಂತೆ. ನೀನೇ ಸೈ ಬಿಡು, ಮಕ್ಳು ಕಂಡವ್ ನಾವೇನಾರು ನೋಡಿ ಮನ. ಅಲ್ಲಿ ಹೋಗಿ ನಿನ್ನ ಮಗಳನ್ನ ನೋಡ್ಕಿ ಮನೇನೇನು ಬೇಡ ಅಂತ ಹೇಳೋದೇನಲ್ಲ, ಅಲ್ಲಿ ಉಳಿಯೋಕ್ಕೆ ಅಂತ ಅದೀಯ ಮಗನೇ. ಮನೆಗೆ ಬಂದುಬಿಡು, ಹೋಗು ಮನೆಗೆ ಬಾ, ಪಾಪಣ್ಣನ ಕರ್ಕೊಂಡು ಹೋಗ್ಬೇಕಾರೆ. ಒಂದು ಸುಳಿದಕ್ಕೂ ಎಂತ ಆಗ್ತದಮ್ಮ. ಬೆಳಕು ಬಿಡೋಷ್ಟೊತ್ತಿಗೆ ಹೇಳ್ತದಲ್ಲ ಅದು, ಅವಾಗ ಭಾಳ ಇದು ಮಾಡ್ತದಂತೆ. ಪಲ್ಲವಿ ಹೇಳ್ತಿರ್ತದೆ, ಖುಷೀಲಿ ಆಟ ಆಡ್ತಿರ್ತದೆ, ನೀವು ಒಂದು ದಿವಸನೂ ಆ ಟೈಮಲ್ಲಿ ಇರೋದೇ ಇಲ್ಲಲ್ಲ ಅಂತಿತ್ತ. ನಾಳೆ ಒಂದು ದಿವ್ಸ ಇದ್ದು ಬರ್ತೀನಿ ಅಮ್ಮ. ಅಲ್ಲಿ ಇವತ್ತಿದ್ದ ನಾಳೆ ಬರ್ತೀನಿ, ನಾಳೆ ಬೆಳಗಿನ ತಿಂಡಿ ಇಲ್ಲಿಗೆ ಬಂದುಬಿಡ್ತೀನಿ. ಇವು ಮರೆಯ ಸಣ್ಣ ಹುಡುಗರು ನೆಂಟ್ರ ಮನೆಗೆ ಹೋಗ್ತೀವಿ ಅಂತ ಹಠ ಮಾಡ್ತಾರಲ್ಲ, ಆ ಥರ ಮಾಡ್ತಿದ್ದೀಯಪ್ಪ. ದಿನ ಹೋದಂಗೆ ಸಣ್ಣ ಅಂತ ಹೋತೀಯನ ಅಂತ ನೀನು. ನಾನು ಈಗ ಅದನ್ನೇ ಹೇಳಿದ್ರೆ, ಸಣ್ಣ ಮಕ್ಕಳನ್ನ ಎಲ್ಲಿಗಾರು ಕಳ್ಸೋಕ್ಕೆ ಹೆದರ್ತಾರಲ್ಲ, ನೀವು ಹೋಗ್ಬೇಡ ಇಲ್ಲೇ ಇರೋ ಅಂತಾರಲ್ಲ, ಹಂಗೆ ಮಾಡ್ತೀಯ. ನಾನು ದೊಡ್ಡ ಆಗಿನಮ್ಮ, ಮದುವೆ ಆಗಿದೆ, ಮಗಳು ಹುಟ್ಟಿದೆ. ಹಿಂಗಿದ ಕಾನೂನಿಗೇನು ಕಮ್ಮಿ ಇಲ್ಲ. ನೀ ಅಂತಾರು ಮಾಡ್ಮರೆಯ, ಹೋಗು 1 ರಾತ್ರಿ ಆರು ಉಳಿ 2 ರಾತ್ರಿ ಆರು ಉಳಿ, ನಂಗೇನ? ನಾ ಕೆಲಸ ಮಾಡೋದೇನಾರು ತಪ್ತದ? ಮನೆ ಒಳಗೆ ನಿನ್ನ ಅಪ್ಪನ ಕರ್ಕರೆ ನಂಗೆ ಕೇಳೋಕ್ಕಾಗಲ್ಲ. ಅವ್ರಿಗೊಂದು ಹೇಳಿ ಹೋಗು, ಇಂಥದಕ್ಕೆ ಹೋಗ್ತಿದ್ದೀನಿ ಅಂತ. ಒಂದು ಕೆಲಸ ಮಾಡು, ಬಾಲಿಗೆ ಅಂತ ಹುಷಾರಿಲ್ಲ ಅಂತ ಹಂಗಾಗಿ ಹೋತಾದಾನೆ ಅಂತ ಹೇಳು, ಏನನ್ನಲ್ಲ ಅವಾಗ. ತಪ್ಪ್ರಕ್ಕೆ ಕೊಟ್ಬಿಟ್ಟಾನೆ ಈಗ. ಒಳ್ತು ಅನ್ನ, ಏನು ಮಾತಂತ ಆಡ್ತೀಯ? ಒಳ್ತು. ಓ ಹೌದಮ್ಮ, ಸುಮ್ಮನೆ ತಮಾಷೆ ಅಂತ ಹೇಳಿದೆ. ಒಳ್ತು. ದೇವ್ರೆ ಹಂಗೇನಾಗದು ಬೇಡಪ್ಪ. ಹಂಗಾರೆ ಮತ್ತೆ ಎಂಥ ಕಾರಣ ಕೊಡೋದಮ್ಮ? ನಾವು ಹೋಗೋದಂತೂ ಹೋಗಲೇಬೇಕಿವತ್ತು. ಅಲ್ಲ ಹೋಗ ಮಾರಯ್ಯ, ನಾ ಏನು ಬೇಡ ಅಂದಾನ? ಯಾವತ್ತು ನಿನ್ನ ಹೆಂಡತಿ ಮನೆಗೆ ಹೋಗೋದು ಬೇಡ ಅಂತ ಹೇಳಿ ನೋಡೋಣ ಹೇಳ. ಹೋಗು, ಈಗಲೇ ಹೋಗು, ಪಕ್ಕನ ಬಾ ಮಾತಾಡ್ಸ್ಕೊಂಡ ಅಂತೇಳಿ ಹೇಳೋದು. ನೀವು ಉಳಿಲೇಬೇಕು ಅಂತೀಯಲ್ಲ, ಹಂಗಾರೆ ಹಾಗೆ ಮಾರಯ್ಯ, ಮತ್ತೆ ಅಂತ ಮಾಡೋಕ್ಕಾಗ್ತದೆ? ಹೋಗೋದು ಬೇಡ ಅಂತ ಹೇಳ, ಹೌದು, ಅದರಲ್ಲಿ ಉಳಿಯೋದು ಬೇಡ ಅಂತ ಹೇಳ್ತಿದ್ದೀಯಲ್ಲಮ್ಮ. ಎಷ್ಟು ಹೇಳ್ತಿದ್ದೀನಿ ನಾನು ಬಾಲೆ ಜೊತೆ ಒಂಚೂರು ಇರಬೇಕು ಅಂತ. ನೀನು ಹೇಳ್ಬೇಕು ಅಪ್ಪಗೆ, ಎಲ್ಲ ಹೇಳ್ತೀಯ, ಇದೊಂದಲ್ಲ ಅಂತೀಯಪ್ಪ. ನನ್ನ ಕಷ್ಟನೇ ನಿಮ್ಗೆ ಅರ್ಥ ಆಗಲ್ಲ ಅಮ್ಮ. ಸುಮ್ಮನೆ ಕುತ್ಕೊಳ್ಳ ಸಾಕು. ಎಂಥ ಕಷ್ಟನ? ಕಷ್ಟ ಅಂತ ನಿಂಗೆ ನೋಡೋಣ ಹೇಳ. ಅಪ್ಪ ಅಲೆಸಿದ್ರೆ ಈಗ ಅದಕ್ಕೆ ಬೈಯಕ್ಕೆ ಶುರು ಮಾಡ್ತಾರೆ, ಕಡೆಗೆ ನಂಗೆ ಬೈತಾರೆ ಅಂತ ಹೇಳ್ತಾ ಕೂತ್ರೆ ಸೈ. ಕಷ್ಟ ಅಂದರೆ ಹಂಗಲ್ಲ ಅಮ್ಮ. ಈಗ ನೋಡು, ನನಗೆ ಬಾಲೆ ಹತ್ರ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತದೆ. ಈ ಮಕ್ಕಳ ದಿನ ದೊಡ್ಡ ಆತನೇ ಇರ್ತದೆ, ಸಣ್ಣ ಮಕ್ಕಳ ಜೊತೆ ಇದ್ದಂಗೆ ಆತದ ಅಮ್ಮ. ಅವಳಿಗಾರು ನೋಡು ಎಷ್ಟು ಚಾನ್ಸು, ಮಗಳ ಜೊತೆ ಅದೇ ದಿನಾನು ನೋಡ್ತದೆ. ದಿನದ ಒಂದು ಚೂರು ಮಿಸ್ ಆಗದಿದ್ದಂಗೆ ಅದಕ್ಕೆಲ್ಲ ಬೆಳವಣಿಗೆನೂ ಗೊತ್ತಾಗ್ತದೆ. ನಂಗೆ ನೋಡು, ಅಪ್ಪ ಅಂತ ಹೆಸರಿಗಷ್ಟೆ, ಮಗಳಲ್ಲಿ ನಾನಿಲ್ಲಿ. ಕರ್ಕೊಬರೋಣ ಅಂತ ಹೇಳಿದ್ರೆ ಅದನ್ನೂ ಬೇಡ ಅಂತೀಯ. ಅಲ್ಲಿ ಹೋಗಿ ಒಂದು ದಿವಸ ಏನಾರು ಇರ್ತೀನಿ ಅಂದ್ರೆ ಅದನ್ನೂ ಬೇಡ ಅಂತೀಯ. ನಂಗೆ ಮತ್ತೆ ಬೇಜಾರಾಗದೇ ಇರ್ತದನಮ್ಮ. ಎಂಥದ ಮರೆಯ, ಈಗೀಗಂತೂ ನೀನು ಮುದ್ದಣೆ ಎಂತ ಮಾತಾಡಿದ್ರು ಹಿಂಗಿದ್ದೆ ಅಂತ ಪುರಾಣ ಎತ್ತಿ ಬಿಡ್ತೀಯ ಮರೆಯ. ಎಂತಾರು ಮಾಡಿ ಮರೆ, ನಂಗೆ ಗೊತ್ತಿಲ್ಲ. ಹೇಳೋದಾರು ಹೇಳ್ತೀನಿ ಅತ್ಲಾಗ ಅಪ್ಪನ ಹತ್ರ.
ನಾನೊಂದು ನಿಮ್ಮಿಬ್ರ ಕೈಲಿ ಸಿಕ್ಕಾಕಿಂಡೆ. ಮೊನ್ನೆ ಇದೊಂದು ಹಂಗೆ ಮಾಡ್ದೆ ಇದ್ದಿದ್ರೆ ಅವ್ರಿಗೆ ಇಷ್ಟು ಸಿಟ್ಟು ಬತ್ತಿರಲ್ಲ. ಹೇಳ್ದವ್ರ ಮಾತು ಎಲ್ಲಿ ಕೇಳ್ತೀಯ ನೀನು? ಸ್ವಲ್ಪನೇ ಟ್ರ್ಯಾಕಿಗೆ ಗೊತ್ತಾದೆ. ಕಬ್ಬಣ ಕಾದಾಗಲೇ ಬಡಿಯೋದು ಒಳ್ಳೇದು. ಬೇಡ ಬಿಡು ಮಾರುತಿ, ನನ್ನ ದಸೆಯಿಂದ ನೀನು ಬೈಸ್ಕಿನೋದು ಬೇಡ. ನಾ ಹೋಗಲ್ಲ ಬಿಡು. ಅದೊಬ್ಳು ಫೋನ್ ಮಾಡಿ ಸಿಟ್ಟು ಮಾಡ್ತಿರ್ತದೆ. ಇಷ್ಟು ಹತ್ತಿರ ಇದ್ದರೂ ಒಂದು ಮಗಳನ್ನು ನೋಡ್ಬೇಕು ಅನ್ನೋ ಆಸೆ ಇಲ್ಲ ನಿಮಗೆ ಅಂತ. ಹೋಗಲಿ ಬಿಡು, ಹೆಂಗೆ ಸರಿ ಮಾಡ್ತೀನಿ ಆಮೇಲೆ. ನೀವು ಹೋಗೋದಾರ ಹೋಗಿ ಮಾರೆ, ನಿನ್ನ ಅಪ್ಪ ಹೇಳ್ಕಿದ್ದೀನಿ. ಅಲ್ಲ ಅಮ್ಮ, ಒಂದು ಕೆಲಸ, ನಾನು ಹೋಗೋದಲ್ಲ, ಆತ್ಲಾಗ ಪಲ್ಲವಿನ ಕರ್ಕೊ ಬಂದುಬಿಟ್ರೆ ನಾ ದಿನ ಮಗಳ ಜೊತೆ ಇರ್ಬೋದು ಮಾರುತಿ ಅಮ್ಮ. ಪ್ಲೀಸ್ ಹಾಗೆ ಮಾಡೋಣ. ಮುದ್ದಣ್ಣ ನಿಂಗೆ ಎಷ್ಟು ಸತಿ ಹೇಳದ ನಾನು? ಈ ಕೆಲಸದ ದಿನದಲ್ಲಿ ಇಲ್ಲಿ ಕರ್ಕೊ ಬಂದ್ಕೊಂಡು ಏನು ಮಾಡ್ತೀನಿ ನೋಡೋಣ ಹೇಳ. ಅಲ್ಲ ಅಮ್ಮ, ಅಲ್ಲೂ ಇದೇ ಕೆಲಸದ ದಿನನೇ ಅಲ್ಲನೇ, ಅಲ್ಲದಿಯಲ್ಲ ಅದ, ಅಲ್ಲಿದ್ದಂಗೆ ಇಲ್ಲಿ ಬಂದಿರ್ತದೆ ಅಷ್ಟೇ, ಮತ್ತೆ ಅಂತ. ಏನ ಮರೆಯ, ನಂಗೆ ಒಂದು ಗೊತ್ತಾಗಲ್ಲ. ಗೊತ್ತಾಗಕ್ಕೆ ಅಂತ ಅದೆಯಮ್ಮ ಅದರಲ್ಲಿ. ಈಗ ನೋಡು, ಬಾಲ್ಯನ ಇಲ್ಲಿ ಕರ್ಕೊ ಬಂದುಬಿಟ್ರೆ ನಾನು 3 ದಿನಕ್ಕೂ ಅಲ್ಲಿ ಹೋಗೋದು ತಪ್ತದೆ, ಅಪ್ಪಗೆ ಸಿಟ್ಟು ಬರೋದು ತಪ್ತದೆ, ನಿಮಗೂ ಟೈಮ್ ಪಾಸ್ ಆಗ್ತದೆ. ಹೌದಪ್ಪ, ಸುಮ್ಮನೆ ಕೂರೋದು, ತೂಗು ಮಂಚದಲ್ಲಿ ತೂಕಿಳೋದು, ಇವೇ ಎಲ್ಲ ಮಾಡಿ ಹೊತ್ತೇ ಹೋಗಲ್ಲ ಅಂತ ಕಾಣ್ತದೆ. ಬಾಯಲ್ಲಿ ಬಂದರೆ ಟೈಮ್ ಪಾಸ್ ಆಗ್ತದಪ್ಪ. ಇಲ್ಲ ಇಲ್ಲ ಅಮ್ಮ, ನಾನು ಹಂಗೆ ಹೇಳಿದ್ದಲ್ಲೇ. ನೀನು ಬತ್ತ ಭಾಳ ಮಾತು ಕಲ್ತ್ಬಿಟ್ಟೆ ಬಿಡಮ್ಮ. ಏನು ಹೇಳಿದ್ರು ಅದಕ್ಕೊಂದು ಕೌಂಟ್ರ್ ಕೊಡ್ತೀಯಪ್ಪ. ಮಾರಯ್ಯ, ನಿಂಗೇನು ಹೇಳು, ಪುರ್ಸೊತ್ತದೆ ಮಾತಾಡ್ತಾ ನಿಂತ್ಕೋತೀಯ. ನಂಗೆ ಹಂಗಲ್ಲ, ಕೆಲಸ ರಾಶಿ ಬಿದ್ದದಲ್ಲಿ ಎಂಥದ್ನೋ ಕೇಳೋಕ್ಕೆ ಅಂತ ಬಂದೆ, ಯಾನೇ ಮರ್ತೋತು ನಿನ್ನೆ ಅನ್ಬಿರ್ದದ ಮಾತೊಳಗೆ. ಈಗ ಅಂತ ಹೇಳೋ, ಕರ್ಕೊ ಬರೋಣ ಪಲ್ಲವಿನ. ಯಾವ ದಿನ ಅಂತ ನೀನೇ ಒಂಚೂರು ಕೇಳಿಸಿ ಹೇಳ್ಬೇಕು, ನಂಗೆ ಗೊತ್ತಾಗಲ್ಲ. ಒಳ್ಳೆ ದಿನನೇ ನೋಡಿ ಕರ್ಕೊಬರ್ಬೇಕಮ್ಮ ನನ್ನ ಮಗಳನ್ನ. ಮುದಣಿ ಸ್ವಲ್ಪ ತಡ್ಕ ಅಂಕ, ಎಂತ ಅಂತ ಒಂದು ಕೂತು ನಿಂತು ಮಾತು ಆಡ್ಕೊಳ್ಳೋಣ. ಈಗ ನೀ ಕರೆದಷ್ಟು ಸುಲಭಕ್ಕೆ ಅವ್ರಿಗೆ ಕಳ್ಸಕ್ಕೆ ಕೂತಾರ ಅಲ್ಲೇ? ಯಾರು ಕಳಿಸ್ತಾರ ಹಂಗೆ? ಅದು ಹೌದು, ಅವರೇನು ಕಳಿಸಲ್ಲ, ಆದರೆ ಬೇಕಾಗಿದ್ದು ನಮ್ಗಲ್ಲ ಅಮ್ಮ. ಮಗಳ ಜೊತೆ ಕಾಲ ಕಳಿಬೇಕು ಅಂತಿರೋದು ಯಾರು? ನಾನು ಹೌದಾ? ಹಾಗಾಗಿ ಇಲ್ಲೇ ಬಿಟ್ಕೊಳ್ಳೋಣ ಅಂತ. ಹಿಂಗೂ ಒಳಗಿಂದೊಳಗೆ ಆಸೆದೆ ಮೊಮ್ಮಗಳ ಜೊತೆ ಇರಬೇಕು ಅಂತ, ಆದರೂ ಮ್ಯಾಲಕ್ಕೆ ತೋರಿಸ್ಕಿಣಲ್ಲ ಅಷ್ಟೇ. ಇರಲಿ ಬಿಡಮ್ಮ, ಏನಾಗಲ್ಲ, ನಾವು ಕರ್ಕೊ ಬಂದುಬಿಡ್ತೀನಿ. ಫೋನ್ ಮಾಡಿ ಹೇಳ್ತೀನಿ ಇಂಥ ದಿವಸ ಕರಿಯಕ್ಕೆ ಬರ್ತೀವಿ ಅಂತ. ಅದು ಯಾವತ್ತು ಅಂತ ಮಾತ್ರ ನೀ ಕೇಳ್ಕಿ ಬರಬೇಕು ಹೋಗಿ. ತಾಡಿ ಮಾರಯ್ಯ ಅಂಕ, ಹಂಗಂತ ಎಂತ ಮಾಡೋದು ಎಂತ ಬಿಡೋದು ಅಂತಲೇ ಗೊತ್ತಾಗಲ್ಲ ಅಂತೀನಿ. ಹೆಂಗೆ ಐಡಿಯಾ? ನೀವೆಲ್ಲ ಒಂದು ಐಡಿಯಾ ಕೊಡಿ ಅಂದರೆ ಎಂತ ಹೇಳಲೂ ಇಲ್ಲ, ಏನಿಲ್ಲ. ನನಗೆ ತಲೆಗೆ ಹೊಳಿತು ನೋಡಿ. ಕರೆಕ್ಟ್ ಆತಲ್ಲ? ಹಾಂ, ಇಲ್ಲ, ಅದು ಎಂತ ಅದ? ಸರಿ ಆತಲ್ಲ, ಹಂಗಾರೆ ನಾಳೆನೇ ಪಲ್ಲವಿನ ಕರ್ಕೊಬತ್ತೀಯ ಅಂತ. ಇಲ್ಲಪ್ಪ, ಹಂಗೆ ನಾಳೆ ಅಂದ್ರೆ ನಾಳೆನೇ ಕರ್ಕೊಬರೋಕ್ಕಾಗಲ್ಲ. ಅವರಿಗೂ ಹೇಳ್ಬೇಕಲ್ಲ ಇಂಥ ದಿನ ಬರ್ತೀವಿ ಅಂತ. ಇನ್ನೊಂದು 2 ದಿನ ಬಿಟ್ಟು ಕರ್ಕೊಬತ್ತೀನಿ. ಎಂಥಕ್ಕೂ ಫಸ್ಟ್ ಮಂಜಪ್ಪ ಕೊಡ್ರನ್ನ ಒಪ್ಸ್ಕಿಬೇಕಲ್ಲ. ನನ್ನ ಪ್ಲಾನ್ ಎಲ್ಲರೂ ನಮ್ಮ ಅಮ್ಮಗೆ ಹೇಳ್ಗೀಳಿರಿ ಮತ್ತೆ. ಪಾಪ ನಮ್ಮಮ್ಮ. ಓ ಮಾರ್ರ, ನಿಮಗೆ ಒಳ್ಳೆ ಕಥೆ ಆತಲ್ಲ. ಎಲ್ಲ ಪಾರ್ಪತಿ ಹೇಳ್ಬಿಡ್ಬೇಕ ನಿಮಗೆ? ಈಗಂತ ಹೋತಿಯೇ ಹೋಗಲ್ಲ ಹೆಂಡತಿ ಮನೆಗೆ ಅಂತಿದ್ದೀರಲ್ಲ. ಹೆಂಗೂ ಇನ್ನೂ ಒಂದು ನೆವ ಸಿಕ್ತಲ್ಲ, ಅಲ್ಲಿ ಹೋಗಿ ಯಾವತ್ತು ಹೊರಡ್ಬೇಕು ಏನು ಎತ್ತ ಕ್ಲೀನಾಗಿ ಮಾತಾಡ್ಕಿ ಬರೋಕ್ಕಾದದಮ್ಮ, ಹೋಗ್ಬರ್ತೀನಿ ಅಂತೀನಿ. ಫೋನಲ್ಲಿ ಮಾತಾಡೋ ಅಂಥದ್ದೇ ಬಾಣ್ತಿ ಹೆಚ್ಚು ಫೋನ್ ಹಿಡ್ಕೋಬಾರ್ದು ಅಂದರೂ ಸೈ. ಏನಂತೀರಿ?